ಮಗು, ಏಕೆ ಮಗು ಪದೇ ಪದೇ ಹಿಂದೆ ತಿರುಗಿ ನೋಡುತ್ತಾ ಇರುವೆ? ಅಷ್ಟೊಂದು ನೋಡಬೇಡ ಕಂದ. ಏನು ಆಗಬೇಕು ಅದೆಲ್ಲ ನನ್ನ ಕೃಪೆ, ನನ್ನ ಕರುಣೆ, ನನ್ನ ನಿಯಮ. ಅದಾಯಿತು, ಬಿಟ್ಟು ಬಿಡು. ಅದರಿಂದ ಪಾಠವನ್ನು ಕಲಿತುಕೊಂಡು ಮುಂದೆ ಸಾಗು. ಹಿಂದೆ ನೋಡುತ್ತಾ ನಿಂತರೆ ಇಂದಿನ ನಿನ್ನ ಜೀವನ ನಿಂತು ಬಿಡುತ್ತದೆ. ಜೀವನದ ಪ್ರತಿ ಕ್ಷಣವನ್ನು ನೀನು ಆನಂದವಾಗಿ ಅನುಭವಿಸಬೇಕು ಮಗು. ನೀನು ಇನ್ನೊಬ್ಬರಿಗೆ ಅವಮಾನ ಮಾಡಬೇಡ ಕಂದ. ನಾನು ಅದನ್ನು ಕೊಟ್ಟೆ, ಇದನ್ನು ಕೊಟ್ಟೆ, ನೀನು ನನ್ನ ಸಾಲಗಾರ, ನೀನು ನನ್ನ ಋಣದಲ್ಲೇ ಇರಬೇಕು, ನಾನು ಇಲ್ಲವಾದರೆ ನೀನು ಬಿಕಾರಿಯಾಗಿ ಇರುತ್ತಿದ್ದೆ ಅಂತ ಅವಮಾನ ಮಾಡುವ ಅವಶ್ಯಕತೆ ಏನಿದೆ ಮಗು? ಏಕೆಂದರೆ ನೀನು ಅವರಿಗೆ ನಿಜವಾಗಲೂ ದಾನ ಕೊಡುತ್ತಿದ್ದೀಯೋ ಅಥವಾ ಇಂದಿನ ಜನ್ಮದ ನಿನ್ನ ಪಾಪದ ಸಾಲವನ್ನು ತೀರಿಸುತ್ತಾ ಇದ್ದೀಯೋ ಅಲ್ಲವೇ? ಅದರಿಂದ ಇನ್ನೊಬ್ಬರಿಗೆ ದಾನ ಕೊಟ್ಟರೆ ಅದರಿಂದ ಹೆಮ್ಮೆ ಪಡು, ಪರವಾಗಿಲ್ಲ. ದುರಹಂಕಾರ ಪಡಬೇಡ ಮಗು. ದುರಹಂಕಾರ ಯಾವಾಗಲೂ ನಿನ್ನನ್ನು ಕುಗ್ಗಿಸುತ್ತದೆ, ಎತ್ತರಕ್ಕೆ ಬೆಳೆಯಲು ಬಿಡುವುದಿಲ್ಲ. ಆತ್ಮವಿಶ್ವಾಸ ಮತ್ತು ದುರಹಂಕಾರ, ಇದರಲ್ಲಿ ಒಂದೇ ಒಂದು ಕೂದಲಿನ ಎಲೆಯಷ್ಟು ವ್ಯತ್ಯಾಸ ಇರುವುದು ಕಂದ. ಆತ್ಮವಿಶ್ವಾಸ ಇದ್ದರೆ ಸಂತೋಷ. ಅದರಿಂದ ನೀನು ನಿನ್ನನ್ನು ಪ್ರೀತಿಸುತ್ತೀಯ, ಎತ್ತರಕ್ಕೆ ಬೆಳೆಯುತ್ತೀಯ. ಇಡೀ ಪ್ರಪಂಚದ ಎಲ್ಲ ಜನಗಳಿಗಿಂತ ನಾನು ತುಂಬ ಚೆನ್ನಾಗಿ ಇರಬೇಕು, ಚೆನ್ನಾಗಿ ನನ್ನ ಕೆಲಸವನ್ನು ಮಾಡಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತೀಯ. ಯಾವುದೇ ಸಂದರ್ಭದಲ್ಲಿ ಕುಗ್ಗುವುದಿಲ್ಲ, ತುಂಬ ಬಲಶಾಲಿಯಾಗಿರುತ್ತೀಯ. ಇದು ಖುಷಿಯಾದ ವಿಷಯವೇ ಅಲ್ಲವೇ ಕಂದ? ಪ್ರತಿ ಸಲ ನಾನೇ ಬಂದು ನಿನ್ನನ್ನು ಸಕಾರಾತ್ಮತೆಯ ಓಟದ ಕಡೆಗೆ ಕರೆದುಕೊಂಡು ಹೋಗಬೇಕು ಅನ್ನುವ ಅವಶ್ಯಕತೆ ಇರುವುದಿಲ್ಲ ಮಗು. ನೀನೇ ಹೋಗುತ್ತೀಯ. ಅಷ್ಟೊಂದು ಬುದ್ಧಿವಂತ ನನ್ನ ಮಗು. ಆದರೆ ಯಾವಾಗ ಈ ಆತ್ಮವಿಶ್ವಾಸ ತೀರಾ ಅತಿಯಾಗಿ ಆಗುತ್ತದೆಯೋ ಅದು ದುರಹಂಕಾರದ ದಾರಿಗೆ ಹೋಗುತ್ತದೆ ಮಗು. ಒಮ್ಮೆ ದುರಹಂಕಾರ ನಿನ್ನ ತಲೆಗೆ ಹತ್ತಿದರೆ ಮುಗಿದು ಹೋಯಿತು ಮಗು. ನಿನ್ನ ವಿನಾಶ ಆ ಕ್ಷಣದಿಂದ ಶುರುವಾಗುತ್ತದೆ ಮಗು. ವಿನಾಶವಾಗಬೇಡ ಮಗು. ಜೀವನದಲ್ಲಿ ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊ. ಏಕೆಂದರೆ ನೀನು ದುರಹಂಕಾರ ಪಟ್ಟರೆ ನಿನ್ನ ಎದುರುಗಡೆ ಇರುವ ಮನುಷ್ಯರು ತಲೆ ತಗ್ಗಿಸಬೇಕು, ನಿನ್ನ ಕಾಲ ಕೆಳಗಡೆ ಬೀಳಬೇಕು, ತುಂಬ ನೋವನ್ನು ಅನುಭವಿಸಬೇಕು. ಆಗ ಮಾತ್ರ ನಿನಗೆ ಖುಷಿಯಾಗುತ್ತದೆ, ಸಮಾಧಾನವಾಗುತ್ತದೆ. ಆದರೆ ದುರಹಂಕಾರ ನಿನಗೆ ಇಲ್ಲದೆ ಒಂದು ಉತ್ತಮವಾದ ಮನುಷ್ಯ, ನಯ ವಿನಯ ತುಂಬಿರುವ ಮುದ್ದು ಮಗು ಆದರೆ ನೀನು ಒಂದು ವಿನಯದಿಂದ ತಲೆ ತಗ್ಗಿಸುತ್ತೀಯ. ನಿನ್ನ ಎದುರುಗಡೆ ಇರುವವರು ಖುಷಿ ಪಡುತ್ತಾರೆ, ನಿನಗೆ ಆಶೀರ್ವಾದ ಮಾಡುತ್ತಾರೆ. ಆ ಆಶೀರ್ವಾದವೇ ನಿನಗೆ ಶ್ರೀರಕ್ಷೆ ಮಗು. ಇನ್ನೊಬ್ಬರನ್ನು ನೋಯಿಸಿ, ಬೇಯಿಸಿ, ಕಷ್ಟ ಕೊಟ್ಟು ಸುಖವನ್ನು ಈ ಕ್ಷಣಕ್ಕೆ ಮಾತ್ರ ಪಡುತ್ತೀಯ. ಆದರೆ ಅವರು ಪಡುತ್ತಿರುವ ನೋವು, ಯಾತನೆಯನ್ನು ನೀನು ಒಂದು ಸಮಯ ಅನುಭವಿಸಲೇಬೇಕು. ಸೃಷ್ಟಿಯ ನಿಯಮ ನಿನಗೆ ತಿಳಿದಿದೆ ಅಲ್ಲವೇ ಮಗು? ನೀನು ಮಾಡಿದ್ದನ್ನು ನೀನೇ ಅನುಭವಿಸಲೇಬೇಕು. ನೀನು ಮಾಡಿದ ಕರ್ಮಗಳು ನಿನ್ನ ಬೆನ್ನನ್ನು ಎಂದೂ ಬಿಡುವುದಿಲ್ಲ. ಯಾವತ್ತೂ ಇನ್ನೊಬ್ಬರನ್ನು ಕೀಳಾಗಿ ಕಾಣಬೇಡ. ಇನ್ನೊಬ್ಬರಿಗೆ ನೋವಾಗುವಂತಹ ಕೆಲಸಗಳನ್ನು ಮಾಡಬೇಡ. ನಿನ್ನ ಬದುಕಿನ ಗುರಿ ಒಂದೇ ಆಗಿರಬೇಕು. ನೀನು ಒಂದು ಉತ್ತಮವಾದ ಮನುಷ್ಯನಾಗಿರಬೇಕು. ಬದುಕಿನಲ್ಲಿ ಎತ್ತರವಾಗಿ ಬೆಳೆಯಬೇಕು. ಆ ಎತ್ತರವಾಗಿ ಬೆಳೆಯಲು ಏನು ಬೇಕೋ ಅದನ್ನೆಲ್ಲ ಮಾಡಬೇಕು. ಅಷ್ಟೇ ಹೊರತು ಈ ರೀತಿಯ ಬೇಡದ ಕೆಲಸಗಳನ್ನು ಮಾಡಿಕೊಂಡು ನಿನ್ನ ಉತ್ತಮವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಕಂದ. ಯಾವಾಗಲೂ ನೆಮ್ಮದಿಯಾಗಿರು. ನಿನಗೆ ಶುಭವಾಗುತ್ತದೆ. ನಾನಿರುವೆ. ಓಂ ಸಾಯಿರಾಮ್. ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.